ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವರ್ಷದ ಹಿಂದೆ ನಿರ್ಧಾರ ಆಗಿರೋ ಮದುವೆ ಒಂದು ನಿಮಿಷದಲ್ಲಿ ನಿಂತೋಗ್ಬಹುದು, ಒಂದು ನಿಮಿಷದಲ್ಲಿ ನಿರ್ಧಾರ ಆಗುವಂತ ಮದುವೆ ಒಂದು ಕ್ಷಣದಲ್ಲಿ ನಡೆದು ಹೋಗ್ಬಿಡ್ಬೋದು. ನಿಮ್ಗೆ ಆ ಚಿಂತೆ ಬೇಡ, ಬಂದ ದಾರಿ ಏರ್ಕೊಡಿ, ಅಷ್ಟೇ ನಿಮಗೆ ಕೆಲಸ. ಕ್ಷಮಿಸಿ ಶಾಸ್ತ್ರಿಗಳೇ, ನಿಮ್ಮ ನಿರ್ಣಯನ ಅಂತಿಮವಾಗಕ್ಕೆ ಸಾಧ್ಯವಿಲ್ಲ. ನೀವು ನಮ್ಮ ಹಣಕಾಸಿನ ತೊಂದರೆನ ಪರಿಹರಿಸಬಹುದು, ಆದರೆ ನಮಗೆ ನಮ್ಮದೇ ಆದ ಕೆಲವು ಬಾಧ್ಯತೆಗಳಿವೆ. ಮನೆ ಯಜಮಾನರು ಬರೋರಿದ್ದಾರೆ, ಅವರ ಆಶೀರ್ವಾದ ಇಲ್ಲದೆ ಮದುವೆ ಆಗೋಕೆ ಸಾಧ್ಯನೇ ಇಲ್ಲ. ಉತ್ಸವದ ಸಮಯದಲ್ಲಿ ನಿನ್ನ ಮಗಳು ಇಲ್ಲೇ ಇದ್ರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ, ಈ ಮನೆಯಲ್ಲಿ ಮರಣಗಳು ತಪ್ಪಿದ್ದಲ್ಲ. ಉತ್ಸವದ ಸಮಯದಲ್ಲಿ ಸೂತಕವಾಗಿ ಉತ್ಸವನೇ ನಿಂತು ಹೋಗ್ಬೋದು, ಶ್ರೀಚಕ್ರ ಕಾಣಿಸದೆ ಭೂಮಿನಲ್ಲೇ ಹುದುಗ್ ಹೋಗ್ಬೋದು. ಬೇಕಾದ್ರೆ ನಿನ್ನ ಮುಂದೆನೆ ಕವಡೆ ಹಾಕಿ ತೋರಿಸ್ತೀನಿ. ಒಂದು ಬೀಳುತ್ತೆ ಘರ, ಒಂಟಿ ದೋಷ. ಒಂದು ಅಂತ ಅಂದ್ರೆ ಒಂಟಿ ಹೆಣ್ಣು ನಿನ್ನ ಮಗಳು, ಅವಳಿಂದಾನೆ ದೋಷ. ಇದೆಲ್ಲಕ್ಕೂ ಪರಿಹಾರ ಅಂದ್ರೆ ದೇವರ ಆವಾಸ ಸ್ಥಾನವಾಗಿರೋ ನನ್ನ ಮನೆ. ಉತ್ಸವಕ್ಕೆ ಮುಂಚೆ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ರೆ ಅಲ್ಲಿ ಅವಳಿಗೆ ದಿಗ್ಬಂಧನವನ್ನ ಹಾಕಬಹುದು, ಅವಳಲ್ಲಿ ದೈವಭಕ್ತಿಯನ್ನು ಸಾಕಾರಗೊಳಿಸಬಹುದು. ಇದರಲ್ಲಿ ಬಲವಂತ ಇಲ್ಲ. ನಿನ್ನ ತಾಯಿಯನ್ನು ಉಳಿಸ್ಕೊಳ್ಳೋದು, ನಿನ್ನ ತಂದೆನ ಕಾಪಾಡ್ಕೊಳ್ಳೋದು ಎಲ್ಲ ನಿನ್ನ ಕೈನಲ್ಲಿದೆ. ಹೆಣ್ಣು ಮಕ್ಕಳು ಯಾವತ್ತಿದ್ರೂ ಪರರ ಮನೆ ಸೇರೋದೇ ಅಲ್ವಾ? ನನ್ನ ಮನೆಯಲ್ಲಿ ಅವಳು ಧರ್ಮ ದೇವತೆ ತರ ಸುಖವಾಗಿರ್ತಾಳೆ. ಯೋಚನೆ ಮಾಡು, ನಿನ್ನ ತಾಯಿನ, ನಿನ್ನ ತಂದೆನ, ಅಥವಾ ನಿನ್ನ ಮಗಳ? ಹೌದನ ಶೇಖರಿ? ಅಮ್ಮ ತಾಯಿ, ನನ್ನ ಆತ್ರಪಟ್ಟು ನನ್ನ ಮಾಂಗಲ್ಯನ ನಾನೇ ಕಳ್ಕೊಂಡ್ಬಿಡ್ತಿದ್ನಲ್ಲಮ್ಮ. ಶೇಖರಿ, ಅವ್ರ ಪಾಡ್ಗೆ ಅವ್ರು ಬರಲಿ. ನೀನು ಶಾಸ್ತ್ರದಲ್ಲಿ ಹೇಳ್ದಾಗೆ ಮೊದಲು ಮದುವೆ ಮಾಡಿ ಮುಗಿಸ್ಬಿಡು. ಆ ಶಕನದವನು ಹೇಳಿದ್ದು ಅವರು ಉತ್ಸವಕ್ಕೆ ಬರ್ತಾರೆ ಅಂತ, ಮದುವೆಗಂತ ಅಲ್ವಲ್ಲ. ಹೋಗು, ನೀನು ಶಾಸ್ತ್ರಗಳ ಹತ್ರ ಮಾತಾಡೋಗು. ಅಮ್ಮ, ನೀನು ನನ್ನ ಜೊತೆಗೆ ಬಾ ಅಮ್ಮ. ನೀನಿದ್ರೆ ನಂಗೆ ಆನೆ ಬಲ್ಲ. ಬಾ. ಏನಣ್ಣ ಸುಮ್ಮನೆ ನಿಂತಿದ್ದೀಯಾ? ಇನ್ಯಾವ ಕಿಸಿಯೋದು ನೀನು? ಮದುವೆ ಆಗಿ ಮಕ್ಕಳಾದ್ಮೇಲೆ ತಾಳ್ಮೆ, ಮನುಷ್ಯನಿಗೆ ತಾಳ್ಮೆ ಮುಖ್ಯ. ಸಿನಿಮಾ ಶುರುವಿಗೆ ಕ್ಲೈಮ್ಯಾಕ್ಸ್ ತೋರಿಸ್ತಾರೆ ನನಗೆ ಲೆಕ್ಕಾಚಾರಿ. ಸುಮ್ಮನೆ ನಿಂತ್ಕೋ, ತಾಳಿ ಕಟ್ಟೋಕ್ಕೆ ಇನ್ನೂ ಸಮಯ ಇದೆ. ಅಲ್ಲಿವರೆಗೂ ಗನಗಂಭೀರವಾಗಿರಬೇಕು. ಏನು ನಿನ್ನೆ ನಂಬಿದ್ದೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಹಾಲಲ್ಲಪ್ಪ, ಹಾಲು. ಆಯಿತು, ನಾನು ಹೇಳಿದ ಕೆಲಸ ಮಾಡು. ನಿನಗೆ ಅದರಲ್ಲಿ ಅಭಿಷೇಕ ಮಾಡಿಸ್ತೀನಿ. ಏಯ್, ಯಾವ ಚಪ್ಪಲಿ ಕಾಯೋ ಕೆಲಸನೂ ಇಲ್ಲ ಇಲ್ಲಿ ನಿಂಗೆ. ಯಾಕ ಬಂದೆ? ಬರಬೇಡ ಅಂತ ಹೇಳಿರ್ಲಿಲ್ಲ? ಅಯ್ಯೋ ಬರಲಿ ಬಿಡಿ, ಮನೆಗೊಂದು ಹಾಳಾಯ್ತು. ಎಲ್ಲ ಮುಗಿದ ಮೇಲೆ ಪಾತ್ರೆ ಸಾಮಾನೆಲ್ಲ ತೊಳ್ಸ್ಕೊಂಡ್ಬಿಡಿ ಅಲ್ವೇನಾ ಬಂಗಾರೆ? ಯಜಮಾನ್ರೆ, ನೀವು ಹೇಳಿದ ಹಾಗೆ
ಮುಂದಿನ ಅಷ್ಟಮಿ ದಿವಸನೇ ನನ್ನ ಮಗಳು ಸುಂದ್ರಿನ ನಿಮ್ಮ ಮಗ ಸಚ್ಚಿದಾನಂದನ್ಗೆ ದಾರೆ ಎತ್ಕೊಡ್ತೀವಿ. ಇವತ್ತು ತಾಂಬೂಲ ಬದಲಾಯಿಸ್ಕೊಂಬಿಡೋಣ. ಸಮಯ ಕಡಿಮೆ ಇರೋದ್ರಿಂದ ಇದನ್ನೇ ನಿಶ್ಚಿತಾರ್ಥ ಅಂದ್ಕೊಂಬಿಡೋಣ. ಏನಂತೀರಿ ಯಜಮಾನ್ರೆ? ಹಾಗೆ ಆಗಲಿ. ಇನ್ನೊಂದು ಅರ್ಧ ಗಂಟೆ ರಾಹುಕಾಲ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಎಲ್ಲ ಮುಗಿಸ್ಕೊಳ್ಳೋಣ. ತಾಂಬೂಲ ಎಲ್ರಿಗೂ ಮುಗಿಸಿ. ಏ ಬಂಗಾರಿ, ಆ ತಟ್ಟೆ ತಗೊಂಡು ಎಲ್ಲರ ಕೈಲಿ ಮುಟ್ಸ್ಕೊಂಬರೋಗೋ. ಸ್ವಲ್ಪ ಸುಮ್ಮನೆ ಇರಿ. ಇದು ಹೆಂಗಸರು ಮಾಡೋ ಕೆಲಸ. ಹೌದೇ, ನನಗೆ ಬಂಗಾರಿನೂ ಹಂಗೆ ಕಣ್ಣಪ್ಪ. ಕುಡ್ದಿದ್ಯಾ? ಕುಡಿದಿಲ್ಲ. ಕುಡಿದ್ರೆ ಜಗ್ಗಿ ಆಡೋ ಮಾತೇ ಬೇರೆ. ಅಯ್ಯೋ, ಅವನ ಕೈಲಿ ಮುಟ್ಟಿಸ್ಬೇಡಿ, ಅವನು ಚಪ್ಪಲಿ ಕೈ. ಅಯ್ಯೋ ಮನೆ ಹೇಳ, ಏನೋ ಮಾಡ್ತಿದ್ಯಾ? ಯಾರ ಹೆಣ್ಣಿನ ಹಣೆ ಕುಂಕ್ ಮಾಡ್ತಾರೋ ಅವ್ರೇ ಆ ಹೆಣ್ಣಿನ ಮದುವೆ ಆದಾಗಲ್ವ ಶಾಸ್ತ್ರಿಗಳೇ. ಜಗ್ಗಿ, ಪಂಚಾಕ್ಷರಿ, ಚಿಕ್ಕ. ಎಲ್ಲೋದ ಈ ಬಂಗಾರಿ? ಇವನು ಹುಡುಕ ಆತ್ರದಲ್ಲಿ ಚಿಕ್ಕನ ಜಗ್ಗಿ ಎಲ್ಲೋದ್ರೂ ಒಂದು ಗೊತ್ತಾಗ್ತಾ ಇಲ್ಲ. ಬಾರೋ ಬಾರೋ, ಬಗ್ರೆ ಹೊಡ್ತಾ ಹಿಡ್ಕೋಬೇಕು. ಬಾರೋ ಬಾರೋ ಬಾರೋ. ಅಲ್ಲಿ ಓಡ್ತಾ ಇದ್ದೀರ. ಬರ ಬರ ಬರ, ಬಿಡ್ಬಾರ್ದವನು ಇವತ್ತು. ಬರ ಬೇಗ.
ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ. ಅಲ್ಲಿಗೆ ಹೋಗೋದನ್ನ ಬಿಟ್ಟು ಇಲ್ಲೇನು ಟಳಾಯಿಸ್ತಾ ಇದ್ದೀರಾ? ಅಯ್ಯೋ, ಮಹಾಮಂಗಳಾರತಿ ದಿನ ನಡೀತಾನೆ ಇರುತ್ತೆ. ಇವಾಗ ನಾವಿಬ್ರು ಹುಡುಕ್ತಾರ ಹುಡುಗ ಏನಾದರೂ ಸಿಗದೆ ಹೋದರೆ ನಮಗಾಗುತ್ತೆ ಮಹಾಮಂಗಳಾರತಿ. ಹೋ, ಹಾಗೆ ಯಾರನ್ನ ಹುಡುಕ್ತಾ ಇದ್ದೀರಾ ನೀವು? ಅದೇ ಆಚೆ ನೀವು ಚಪ್ಪಲಿ ಬಿಟ್ಟು ಬಂದಿದ್ರಲ್ಲ ಆ ಹುಡುಗನ, ಬಂಗಾರಿ ಅಂತ ಅವನ ಹೆಸರು. ಬಂಗಾರಿ ಇಲ್ಲೆಲ್ಲಿದ್ದಾನೆ? ಇಲ್ಲೇ ಬಂದ, ನಾವಿಬ್ರು ನೋಡಿದ್ವಿ. ಅದು ನಿಮ್ಮ ಭ್ರಮೆ. ಬಂಗಾರಿ ಆಗಲೇ ಪೇಟೆಗೆ ಹೋದ. ನಿಮಗೆ ಹೆಂಗೆ ಗೊತ್ತು? ಅವ್ರ ತಾಯಿಗೆ ಹುಷಾರಿಲ್ಲ, ನನ್ನ ಮಗನ ಕೈಯಲ್ಲಿ ಔಷಧಿ ಕೊಟ್ಟು ಕಳ್ಸಮ್ಮ ಅಂತ ನನಗೆ ಹೇಳಿದ್ರು. ನಾನು ಅವ್ರ ಮನೆ ಪಕ್ಕದ ಮನೆ ಅವಳು. ಅದಕ್ಕೆ ಔಷಧಿ ತರೋದಕ್ಕೆ ಅಂತ ಬಂಗಾರಿನ ಆಗಲೇ ಪೇಟೆಗೆ ಕಳಿಸ್ದೆ. ಇದನ್ನು ನೀವು ಮುಂಚೆನೇ ಹೇಳ್ಬೋದಿತ್ತಲ್ಲ. ನೀವು ಮುಂಚೆನೇ ಕೇಳಬಹುದಾಗಿತ್ತಲ್ವಾ? ನಿಮ್ಮನ್ನು ನೋಡಿದರೆ ನನಗೆ ಯಾಕೋ ಅನುಮಾನ. ನಾನು ಯಾವತ್ತೂ ನಿಮ್ಮನ್ನು ಈ ಊರಲ್ಲಿ ನೋಡೇ ಅಲ್ವಲ್ಲ. ಇರಲಿ, ನಿಮ್ಮನ್ನು ಆಮೇಲೆ ವಿಚಾರಿಸ್ಕೊತೀನಿ. ಎಮಲಿ, ನಡಿಯೋ. ಅಲ್ಲ ಕಣ ಬಂಗಾರಿ, ನೀನು ಯಾಕೋ ಇವತ್ತು ಚಪ್ಪಲಿ ಕಾಯಕ್ಕೆ ಹೋಗಲಿಲ್ಲ? ನೀನೇನು ತರಲಿಲ್ಲ ಅಂದರೆ ಮನೆಗೆ ಏನು ತರೋದು ಹೇಳು? ಅಮ್ಮ, ನಂಗೆ ಇವತ್ತು ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಇಲ್ಲ ಅಮ್ಮ. ಅಲ್ಲ ಕಣೋ ಬಂಗಾರಿ, ಯಾಕೆ ಹಿಂಗೆ ಮಾಡಕ್ಕೆ ಹೋದೆ? ನಾನೆಲ್ಲಮ್ಮ ಮಾಡಿದೆ. ಬೆಳಗ್ಗೆಯಿಂದ ನಿನ್ನ ಜೊತೆನೇ ಇಲ್ವಾ? ಹೌದಲ್ವಾ? ನೀ ಬೆಳಗ್ಗೆಯಿಂದ ಎಲ್ಲೂ ಹೋಗೇ ಇಲ್ಲ. ಮತ್ತೆ ಯಾಕೆ ಹಿಂಗಾಯ್ತು ಅಂತೀನಿ. ಅಮ್ಮ, ಈ ಊರಲ್ಲಿ ಸುಂದರಿ ವಿಚಾರವಾಗಿ ಯಾರೇ ಏನೇ ಮಾಡಿದ್ರು ನನಗೆ ಬಂದು ಹೊಡಿತಾರಮ್ಮ. ಇದನ್ನ ಆ ಸಚ್ಚಿ ಅಣ್ಣನೇ ಕಳಿಸಿರ್ಬೇಕು. ಏನೋ ಬಂಗಾರಿ, ಇಷ್ಟೊಂದು ಹೊಡೆದು ಬಿಟ್ಟಿದ್ದಾರೆ. ನಮ್ಮ ಹುಡುಗರು ನಾನು ತಡೆಯೋಷ್ಟೊತ್ತಿಗೆ ಇಷ್ಟೆಲ್ಲ ರಾದಂತ ಮಾಡಿದ್ದಾರೆ. ನೋಡಿಪ್ಪ, ನಿಮ್ಮ ತಮ್ಮಯ್ಯ ಅಂತೀನಿ, ನನ್ನ ಮಗಂದೇನು ತಪ್ಪಿಲ್ಲ. ಅವನಿವತ್ತೆಲ್ಲ ನನ್ನ ಕಣ್ಮುಂದೆನೇ ಇದ್ದ. ಏನೋ ತಪ್ಪು ತಿಳುವಳಿಕೆ ಆಗಿದೆ. ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಹೌದಮ್ಮ, ಅದಕ್ಕೆ ನಾನು ಬಂದೆ. ಪಾಪ ನಮ್ಮ ಹುಡುಗರು ನಿಮ್ಮ ಮಗನ ಹೊಡೆದ್ಬಿಟ್ರಂತೆ, ಅದಕ್ಕೆ ನಾನು ಕ್ಷಮೆ ಕೇಳೋಣ ಅಂತ ಬಂದೆ. ಸ್ವಲ್ಪ ನೀರು ಕೊಡ್ತೀರಾ? ಬಂಗಾರಿ, ತ್ರಿಪುರ ಸುಂದರಿ ಅಂದರೆ ನಿಂಗೆ ಇಷ್ಟ ಅಲ್ವೇನೋ? ಇಷ್ಟ ಅಂತೇನಿಲ್ಲ, ಆದರೆ ಇಷ್ಟ ಅಂತೇನಿಲ್ಲ, ಆದರೆ ಆಸೆ ಅಲ್ವಾ? ಇಷ್ಟನೂ ಪಡಬಾರ್ದು, ಆಸೆನೂ ಪಡಬಾರ್ದು. ಯಾಕೆ ಅಂದರೆ ಸುಂದರಿ ನನಗೆ ಸೇರ್ಬೇಕಾಗಿರೋ ಹುಡುಗಿ. ನೋಡಿಪ್ಪ, ನಿಮ್ಗೆ ಇಷ್ಟ ಇಲ್ಲ ಅಂದರೆ
ನಾನು ನನ್ನ ಮಗನ ಕರ್ಕೊಂಡು ಬೇರೆ ಯಾವುದಾದ್ರೂ ಊರಿಗೆ ಹೊಟ್ಟೋಗ್ತೀನಿ. ಚಪ್ಪಲಿ ಕಾಯೋ ಕೆಲಸ ಯಾವ ಊರಿನಾಗಾದ್ರೂ ಸಿಗ್ತದೆ. ನಿಮ್ಮ ಕೈ ಮುಗಿತೀನಿ, ನನ್ನ ಮಗನ ಜೀವಕ್ಕೆ ಏನು ಮಾಡಬೇಡಿ. ಅಯ್ಯೋ, ನೀವೇ ಊರು ಬಿಟ್ಟು ಹೋಗ್ಬೇಕು, ನೀವಿಲ್ಲೇ ಇರ್ಬೋದು. ಸ್ವಲ್ಪ ಜಾಸ್ತಿನೇ ಗಂಟ್ಲು ಕೆರ್ತಾ ಇದೆ, ಒಂಚೂರು ಉಪ್ಪು ಕೊಡ್ತೀರಾ? ಸ್ವಲ್ಪ ಜಾಸ್ತಿನೇ ಕೊಡಿ. ಸುಂದ್ರಿ ಹಣೆಗೆ ಯಾಕೋ ಕುಂಕುಮ ಇಟ್ಟೆ? ಅಮ್ಮ ಹಣೆ ನಾನು ಇಟ್ಟಿಲ್ಲ. ನಮ್ಮ ತಾಯಿ ಮೇಲೆ ಹಣೆ ಮಾಡಿ ಹೇಳ್ತೀನಿ, ನಾನು ಅಲ್ಲಿಗೆ ಬಂದಿಲ್ಲ. ಅಂದ್ರೆ ನನ್ನ ಕಣ್ಣಾರೆ ನೋಡಿದ್ದೆಲ್ಲ ಕಣ್ಕಟ್ಟ? ಸುಳ್ಳು ಬೊಗಳ್ತಿದ್ಯಾ ನೀನು? ಅಲ್ಲಿ ನನ್ನ ಮದುವೆ ನಿಶ್ಚಯ ಆಗೋದಿತ್ತು. ನೀನು ಸುಂದ್ರಿ ಹಣೆ ಕುಂಕುಮ ಇಟ್ಟೆ ಎಲ್ಲರ ಮುಂದೆ, ಎಲ್ಲ ಹಾಳು ಬಿದ್ದೋಯ್ತು. ಇದಕ್ಕೆ ನಾನೇ ಸಾಕ್ಷಿ. ಏನೋ ಮಾಡೋದು ಇವಾಗ? ಹಾ ಅಮ್ಮ, ಇನ್ನೊಂದು ಸ್ವಲ್ಪ ನೀರು ಕೊಡ್ತೀರಾ? ನೀರಾ? ಹಂಗೆ ಅದೇ ಇದಲ್ಲ, ಬಿಸಿ ಮಾಡ್ಕೊಂಡು ತಗೊಂಡು ಬನ್ನಿ. ಈ ಪಾಟಿ ಉಪ್ಪು ತಿಂದ್ರೆ ಗಂಟ್ಲಿನೂ ಕೆಡಕಿಲ್ವಾ? ಅದಕ್ಕೆ ಬಿಸಿನೀರು ಕೇಳಿದ್ದು. ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ಗಂಟ್ಲು ಸರಿ ಹೋಗುತ್ತೆ. ಗಾಯದ ಮೇಲೆ ಉಪ್ಪು ಸುರಿಯೋದು ಅಂತ ಗಾದೆ ಕೇಳಿದ್ಯಲ್ಲ, ಹಾಗಂದ್ರೆ ಏನು ಅಂತ ಇವಾಗ ತೋರಿಸ್ತೀನಿ. ಏನಾಯ್ತು? ತಪ್ಪಾಗಿ ಹೋಗಿದೆ, ಅಪಚಾರವಾಗಿ ಹೋಗಿದೆ. ಆದರೆ ಈಗ ಸಿಟ್ಟು ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ತಾವು ತಿಳಿದವರು ಈ ಅಪಚಾರಕ್ಕೆ ಪರಿಹಾರವನ್ನು ಹೇಳಬೇಕು. ಹಿಂದೆಲ್ಲ ತಪಸ್ವಿಗಳು ಶಾಪ ಹಾಕಿದ ಮೇಲೆ ಶಾಪಕ್ಕೆ ಪರಿಹಾರವನ್ನು ಹೇಳ್ತಿದ್ರಂತೆ. ಈಗ ನೀವೇ ಅದಕ್ಕೆ ದಾರಿ ತೋರಿಸಬೇಕು. ನೇರವಾಗಿ ಕೇಳ್ತಾ ಇದ್ದೀನಿ, ಹೇಳು ಶೇಖರಿ, ಈ ಚಪ್ಪಲಿ ಕಾಯೋ ಬಂಗಾರಿಗೆ ನಿನ್ನ ಮಗಳ ಮೇಲೆ ಮನಸ್ಸಿತ್ತ? ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಯಜಮಾನ್ರೆ, ಅಂತ ಯಾವ ಸುಳಿವು ಇರಲಿಲ್ಲ. ಇಬ್ರು ಚಿಕ್ಕಂದಿನಿಂದ ಆಡ್ತಾ ಬೆಳೆದವರು ಅಷ್ಟೇ. ಎತ್ತನ ಮಾಮರ ಎತ್ತನ ಕೋಗಿಲೆ ಅನ್ನೋ ಹಾಗೆ ಯಾವ ಸಂಬಂಧವೂ ಇಲ್ಲ. ಆದರೂ ಕೋಗಿಲೆಗೆ ಮಾವಿನ ಮರ ಅಂದ್ರೆ ಇಷ್ಟ. ಮಾವಿನ ಮರ ಕೋಗಿಲೆ ಹಾಡನ್ನ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೋಗಿಲೆ ಮಾವಿನ ಮರದ ಮೇಲೆ ಕೂತು ಹಾಡೋದನ್ನು ಮಾತ್ರ ನೆನೆಸೋದಿಲ್ಲ. ಹೋಗ್ಲಿ, ನಿನ್ನ ಮಗಳ ಸುಂದರಿಗೆ ಬಂಗಾರಿ ಮೇಲೆ ಏನಾದರೂ ಆಸೆ ಇತ್ತಾ? ಅಯ್ಯೋ, ನನ್ನ ಮಗಳು ಖಂಡಿತ ಅಂತವಳಲ್ಲ. ಕನಸು ಮನಸ್ಸಲ್ಲೂ ಅಂತ ಯೋಚನೆ ಮಾಡೋಳಲ್ಲ. ಅವಳ ಮನಸ್ಸಲ್ಲಿ ಏನೇ ಇದ್ರು ನನ್ನ ಹತ್ರ ಹೇಳ್ತಾಳೆ, ಇಲ್ಲದೆ ಇದ್ರೆ ಅವ್ರ ಅಮ್ಮನ ಹತ್ರ ಆದ್ರೂ ಹೇಳ್ತಾಳೆ. ಖಂಡಿತ ಅಂತವಳಲ್ಲ. ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳ ಮೇಲೆ ಇದೇ ಅಭಿಪ್ರಾಯ ಇರುತ್ತೆ, ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆ ದಾರಿನೇ ಹಿಡಿದಿರುತ್ತೆ. ಕೊನೆವರೆಗೂ ಬಾಯ್ ಬಿಡಲ್ಲ. ಮುಖ್ಯ ಘಟ್ಟಕ್ಕೆ ಬಂದಾಗ ಹೀಗಾಗುತ್ತೆ. ಆದ್ರೆ ಯಜಮಾನ್ರೆ, ನನ್ನ ಮಗಳು ಖಂಡಿತ ಅದನ್ನ ನಿನ್ನ ಮಗಳು ಹೇಳಬೇಕು. ಅವಳ ಬಾಯಿಂದ ಕೇಳಬೇಕು ಸತ್ಯ ಏನು ಅಂತ. ಹೇಳು ಸುಂದರಿ, ನಿನ್ನ ಮನಸ್ಸಿನಲ್ಲಿ ಬೇರೆ ಏನಾದರೂ ಇದೆಯಾ? ಇವತ್ತೇ ಇತ್ಯರ್ಥ ಆಗ್ಬೇಕು. ಹೇಳು, ನಿನ್ನ ಮನಸ್ಸಿನಲ್ಲಿ ಬೇರೆ ಏನಾದರೂ ಇದೆಯಾ ಅಂತ. ಇದೆ.